ಇದು ನಮ್ಮದು ಹುಬ್ಳಿ ಸಾರಿ ಗಾಡಿ ದಡಿ ಪ್ಯೂರ್ ಮಸ್ರೈಸ್ ಕಾಟನ್. ಇದು 10 ವರ್ಷ ಯೂಸ್ ಮಾಡಿದ್ರೆ ಏನಾಗಲ್ಲ, ದಪ್ಪ ಇರ್ತದೆ. ವಾಷಿಬಲ್ ಬ್ಯಾಟಿಂಗಲ್ಸ. ಇದು ಬ್ರಾಸ್ ಬೆಂಗಲ್ ಬರುತ್ತೆ ಸರ್. ಇದು ಮಡ್ ಬೆಂಗಲ್ಸ, ಗಾಜನ್ ಬಳೆದು ಯಾವ ಥರ ಬೇಕಾದ್ರೆ ಎಲ್ಲ ಥರ ವೆರೈಟಿ ಬರುತ್ತೆ ಸರ್. ಇಲ್ಲಿ ತುಂಬ ಜನ ಹಿಂದಿಯವರು ಇದಾರಲ್ಲ, ಅದಕ್ಕೇನಂತೀರ ಅಂತ? ಹಿಂದಿಯವರು ಬರ್ತಾರೆ ಸರ್, ಏನು ಮಾಡೋಕ್ಕಾಗುತ್ತೆ, ಅವ್ರದ್ದು ಹೊಟ್ಟೆ ಪಾಡು ಮಾಡಬೇಕು ಬರ್ತಾರೆ. ಈಗ ನಾವು ಇನ್ನೊಂದು ಊರಿಗೆ ಹೋಗ್ತೀವಿ, ಮೆಡ್ರಾಸ್ ಹೋಗ್ತೀವಿ ಅಷ್ಟೇ. ಅವರು ದುಡಿಯೋಕೆ ಬಂದವರೇ, ಹೊಟ್ಟೆ ಪಾಡು ಅವ್ರ ಪಾಡಿಗೆ ಅವ್ರು ಬಂದಿರ್ತಾರೆ. ನಾವು ಸುರೇಶ್ ಅಂತೇಳಿ. ಉಪ್ಪಿನಕಾಯಿ ಚೆನ್ನಾಗಿದೆ, ಒಂದು ರಾಜಸ್ಥಾನ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಮಾವಿನಕಾಯಿ ಅಂತ ಯಾವ್ದು ತಗೊಂಡು ಅದನ್ನೇ ತಗೊಂಡ್ಬಿಡಲೆ, 100 ರೀರೈಟಬಲ್ ಬುಕ್ ಸರ್. ಇದು ಮ್ಯಾಜಿಕ್ ಬುಕ್ ಅಂತ ಹೇಳ್ತಾನೆ. ಒಂದು ಮಗು ಕಳೆದ್ರ ಮೇಲೆ ಇನ್ನೊಂದು ಮಗುಗೆ ಯೂಸ್ ಆಗುತ್ತದೆ. ಅದು ಸೇವ್ ಟ್ರೀ ಸೇವ್ ಪೇಪರ್ ಅಂತ ಕಾನ್ಸೆಪ್ಟು. ನಮಸ್ಕಾರ. ನಿನ್ನೆ ಬ್ಲಾಗಲ್ಲಿ ನಾವು ಆಹಾರ ಮೇಳ ಮತ್ತು ಪುಸ್ತಕ ಪ್ರದರ್ಶನನ ನೋಡ್ಕೊಂಡು ಬಂದಿದ್ವಿ. ಆ್ಯಂಡ್ ಇವತ್ತು ನಾನು ಎಕ್ಸಿಬಿಷನ್ಗೆ ಬಂದಿದ್ದೀನಿ. ಸರ್ಕಲ್ ಬರುತ್ತೆ, ಸರ್ಕಲಿಂದ ಒಳಗಡೆ ಬಂದಾಗ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಎಂಟ್ರೆನ್ಸ್ ಬಂದುಬಿಟ್ಟು ರೈಟ್ ಸೈಡಲ್ಲಿ 40 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ಬಿಟ್ರೆ ನಾವು ಇಲ್ಲಿಂದ ಎಂಟ್ರಿ ಕೊಡ್ತೀವಿ ಒಳಗಡೆ. ಇಲ್ಲಿ ಬಂದುಬಿಟ್ಟು ಶ್ರೀ ಸಿದ್ದರಾಮಯ್ಯ ಅಂಗಳ ಅಂತ ಹೇಳಿ, ಆ್ಯಂಡ್ ಇಲ್ಲೆಲ್ಲ ಏನೇನೆಲ್ಲ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತೆ, ಬನ್ನಿ. ಕಾರ್ಬೋರ್ಡ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಬಟ್ ಇನ್ನೂ ಪೇಂಟಿಂಗ್ ಮಾಡಬೇಕಂತ ಅನಿಸುತ್ತೆ. ಒಂದು ಕಲ್ಲಿನ ಥರನೇ ಸಿಮೆಂಟಿಂದ ಯೂಸ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಓಕೆ, ಇದು ನಮಗೆ ಎಂಟ್ರೆನ್ಸ್. ನಾವು ಒಳಗಡೆ ಹೋಗಿ ಇಲ್ಲೊಂದು ತುಂಬ ದೊಡ್ಡ ಸ್ಟಾಲ್ ಇದೆ. ಎಷ್ಟು ಸ್ಟೋರ್ ಇದೆ ಬೈ, ಏನು ಮಾಹಿತಿ ಅಂತೆಲ್ಲ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಸೇಮ್ ಕಲ್ ಥರನೇ ಕಾಣುತ್ತೆ. तो टोटल मैन्युफैक्चर जयपुर का रहता है. एग्जीबिशन में एंट्री दिया था 22 को, तो स्टॉल एंट्री था. और इसके पहले हम लोग 18 को आ गए थे. ಇದು ಹ್ಯಾಂಡಿಕ್ರಾಫ್ಟ್ ಐಟಮ್ ದ ವಾಷಿಬಲ್ ಬ್ಯಾಟಿಂಗಲ್ಸ. ಇದು ಬ್ರಾಸ್ ಬೆಂಗಲ್ ಬರುತ್ತೆ ಸರ್. ಇದು ಮಡ್ ಬೆಂಗಲ್ಸ, ಗಾಜನ್ ಬಳೆದು ಯಾವ ಥರ ಬೇಕಾದ್ರೆ ಎಲ್ಲ ಥರ ವೆರೈಟಿ ಬರುತ್ತೆ ಸರ್. ಇದು ಬ್ರಾಸ್ ಬೆಂಗಲ್ಸ್, ಎಲ್ಲ ಥರ ವೆರೈಟಿ. ಇದು ಗಾಜನ್ ಬಳೆ ಬೆಂಗಲ್ಸ್ ಬರುತ್ತೆ ಸರ್. ಬಳೆ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಮ್ಮ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಜೈಪುರಿಂದ ರೆಡಿ ಮಾಡ್ಕೊಂಬಂದವ್ರು ನಾವು. ಇಲ್ಲಿಂದ ಬರ್ತಾ ಇದ್ದೀವಿ ಎಕ್ಸಿಬಿಷನಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಬೇರೆ ಬೇರೆ ಸ್ಟೇಟಿಂದನೇ ಬಂದಿದ್ದಾರೆ. ಎಲ್ರಿಗೂ ಯಾರಿಗೂ ಸ್ವಲ್ಪ ಕನ್ನಡ ಅರ್ಥ ಆಗಲ್ಲ, ಆದರೂ ಕನ್ನಡ ಇವರು ಮಾತಾಡ್ತಾ ಇದ್ರು. ನಿಮ್ಗೆ ತುಂಬ ವರ್ಷದಿಂದ ಇಲ್ಲೇ ಇದ್ದೀರಿ ಅನ್ಸುತ್ತೆ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ. ಮಂಜುನಾಥ್ ಅಂತ. ನಾವು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ. ದಸರಾ ಅನ್ನೋದು ಇದು ಯಾವತ್ತು ಯಾರಿಗೂ ಇದೇನು ಕಮ್ಮಿ ಆಗಲ್ಲ, ವರ್ಷ ಇದು ಯಾವತ್ತೂ ಚೆನ್ನಾಗಿರ್ತದೆ. ಇದ್ರ ಬಗ್ಗೆ ನಾವೇನು ಹೇಳೋದಕ್ಕೆ ಆಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ನಡೀತೆ. ಶಾಪಲ್ಲಿ ಏನೇನು ಸಿಗುತ್ತೆ? ಬೆಡ್ಶೀಟು, ಪಿಲ್ಲೋ ಕವರು, ಟವಲು, ಸೋಫಾ ಬ್ಯಾಕು, ಡೋರ್ ಮ್ಯಾಟ್ಸು ಎಲ್ಲ ಸಿಗುತ್ತೆ. ಇಲ್ಲಿ ತುಂಬ ಜನ ಹಿಂದಿಯವರು ಇದಾರಲ್ಲ, ಅದಕ್ಕೇನಂತೀರ ಅಂತ? ಹಿಂದಿಯವರು ಬರ್ತಾರೆ ಸರ್, ಏನು ಮಾಡೋಕ್ಕಾಗುತ್ತೆ, ಅವ್ರದ್ದು ಹೊಟ್ಟೆ ಪಾಡು ಮಾಡಬೇಕು ಬರ್ತಾರೆ. ಈಗ ನಾವು ಇನ್ನೊಂದು ಊರಿಗೆ ಹೋಗ್ತೀವಿ, ಮೆಡ್ರಾಸ್ ಹೋಗ್ತೀವಿ, ಎಲ್ಲ ಊರಿಗೆ ಹೋಗ್ತೀವಿ ಅಷ್ಟೇ. ಅವರು ದುಡಿಯೋಕೆ ಬಂದವರೇ, ಹೊಟ್ಟೆ ಪಾಡು ಅವ್ರ ಪಾಡಿಗೆ ಅವ್ರು ಬಂದಿರ್ತಾರೆ. ಇಲ್ಲಿ ಎಲ್ಲ ಒಂದೇನೆ. ಇಲ್ಲಿ ಇದ್ದೀವಿ, ಇಲ್ಲಿಂದ ಅಲ್ಲಿ ತನಕ ಇರೋರೆಲ್ಲ ಒಂದೇ ಫ್ಯಾಮಿಲಿ. ಹೇಳಿ ಬೇರೆ ಬೇರೆ ಅಂತ ನಾವು ಯಾವತ್ತೂ ಇದು ಮಾಡೋದಿಲ್ಲ. ಶಾಪ್ ಇದೆ, ನಾವು ಒಂದು 30 ಇಯರ್ಸಿಂದ ನಾವು ಇಲ್ಲೇ ಇದೇ ಮಾಡ್ತಾ ಇದ್ದೀವಿ. ನಾನು 25 ಇಯರ್ ನಾನು ಬಂದಾಗ, ಈಗ 60 ಆಗಿದೆ ಲೆಕ್ಕ ಹಾಕೊಳ್ಳಿ. ಅಲ್ಲಿಂದ ಇಲ್ಲೇ ತನಕ ಮಾಡ್ತಾ ಇದ್ದೀವಿ. ನಮ್ಗೆ ಇದು ಹೊಟ್ಟೆ ಮಾಡಿದೆ ಎಲ್ಲ ಇದೆ ಊರಿನವರು. ಅದೇ ನಾವು ಬೇರೆ ಹುಡುಗ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲ ರಿಲೇಷನ್ನೇ, ಯಾರು ನಾವು ಬೇರೆಯವರು ಅಲ್ಲ, ಎಲ್ಲ ರಿಲೇಷನ್ನೇ. ಶಂಶಾದ್. ಇದು ರಾಜಸ್ಥಾನ್ ಉಪ್ಪಿನಕಾಯಿ, ರಾಜಸ್ಥಾನದಿಂದ ಜೈಪುರಿಂದ ಬಂದಿದೆ. ಮಿಕ್ಸೆಡ್ ಇದೆಯಾ, ಟೇಸ್ಟ್ ಮಾಡಿ ಮೇಡಮ್, ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದು ಬೆಳ್ಳುಳ್ಳಿ ಪೇಪರ್, ಗಾರ್ಲಿಕ್ ಪೇಪರು, ಬೆಳ್ಳುಳ್ಳಿ ಪೇಪರು. ಇದು ಗಾರ್ಲಿಕ್, ಎಸ್ ಗಾರ್ಲಿಕ್ ಚಿಲ್ಲಿ. ಬದನೆಕಾಯಿ ಇಲ್ಲ, ಇದು ಅಮಟೆಕಾಯಿ. 1/4 kg 100 ರೂಪಾಯಿ, ಮಿನಿಮಮ್ 1/4 kg ಇದೆಯಾ. ಇದು ಹೈದರಾಬಾದಿ ಮಾವಿನಕಾಯಿ. ಯಾವುದು ಅಲ್ಲ, 100. ಸರ್, ನಾವು ಚಾಮರಾಜನಗರ ಅಂದರೆ ಸಂತೆಮರಳ್ಳಿ ಪಕ್ಕ ಬಸವಟ್ಟಿ ಅಂತೇಳಿ. ನಾವು ಅದೇ ಈಗ ದಸರಾ ನೋಡಲಿಕ್ಕೋಸ್ಕರ ಅಂಥೇಳಿ ಬಂದಿದ್ದೀವಿ. ಈಗ ಫ್ಯಾಮಿಲಿ ಬಂದಿದ್ದೀವಿ. ಬಟ್ ಫ್ಯಾಮಿಲಿ ಅಂತಂದಾಗ ಹೆಂಗಸರು ಇರ್ತಾರಲ್ಲ, ಅವರು ತುಂಬ ನಿಧಾನಕ್ಕೆ ನೋಡ್ತಾ ಇರ್ತಾರೆ. ನಾವೇನಪ್ಪ ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಅವ್ರು ಇನ್ನೂ ಹಿಂದೆಗಡೆ ಇದ್ದಾರೆ. ಅವರು ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ನಿಧಾನವಾಗಿ ನೋಡ್ಕೊಂಡು ಬರಲಿ ಅಂತೇಳಿ ನಾವು ಹೀಗೆ ಒಂದು ಬಂದಿದ್ದೀವಿ. ನಾವು ಸುರೇಶ್ ಅಂತೇಳಿ, ಸಂತೆಮರಳ್ಳಿ. ನೋಡೋಣ, ಇವಾಗ ತಾನೇ ಬಂದ್ವಿ. ಎಲ್ಲ ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ಇನ್ನು ಒಳಗಡೆ ಹೋದಾಗ ಸ್ವಲ್ಪ ಏನು ನೋಡೋಣ. ಮೈಸೂರು ದಸರಾ ಭಾಳ ಚೆನ್ನಾಗಿ ಆಗುತ್ತೆ. ಎಲ್ಲ ಒಂದು ಯಾರು ರಾಜ ಮನೆತನದಿಂದ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ಉಪ್ಪಿನಕಾಯಿ ಚೆನ್ನಾಗಿದೆ, ಒಂದು ರಾಜಸ್ಥಾನ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ.
ಒಂದು ಯಾವ್ದಾದ್ರು ಒಂದು 100 ಗ್ರಾಮ್ ತಗೊಳ್ಳೋಣ ಅಂತೇಳಿ ನೋಡ್ತೇವೆ. ಇದು ಬರೆದು ಅಳಿಸುವ ಪುಸ್ತಕ ಅಂತ ನಾವು ಟೈಟಲ್ ಹಾಕಿದ್ದೀರಾ, ಇದ್ರ ಬಗ್ಗೆ 62 ಇದು ಬರೆಯೋದು ಅಳಿಸೋ ಪುಸ್ತಕ ಅಂತ ನಾವು ಮಾಡ್ತಾ ಇದ್ದೀವಿ. ಮ್ಯಾಜಿಕ್ ಬುಕ್ ಅಂತ ಹೇಳ್ತಾರೆ. ಬರಿಬಹುದು, ಎಷ್ಟು ಸರಿ ಬೇಕಾದ್ರೆ ಬರಿಬಹುದು, ಎಷ್ಟು ಸರಿ ಬೇಕಾದ್ರೆ ಅಳಿಸ್ಬೋದು. ಎಲ್ಲಿ ಇರೋದು ನೀವು? ಸರ್ ನಮ್ಮ ಬ್ಯಾಂಗ್ಳೂರು ಹೌದು ಸರ್. ನಮ್ಮದು ಇದು ನಾವೇ ಪ್ರಿಂಟ್ ಮಾಡೋದು. ಹೌದು, ನಾವೇ ಗ್ಲೋಬಲ್ ಅಕಾಡೆಮಿಯಿಂದ ನಾವೇ ಮಾಡೋದು, ನಾವೇ ಸೇಲ್ ಮಾಡೋದು ಸರ್. ಇದು ಆನ್ಲೈನಲ್ಲಿ ಬಿಟ್ಟಿದ್ದೀವಿ, ಆನ್ಲೈನಲ್ಲಿ ಸಿಗ್ತದೆ. ಆನ್ಲೈನಲ್ಲಿ ಬೇಕಾದ್ರೆ ಆನ್ಲೈನ್ ತೊಗೋಬೋದು, ಬುಕ್ ಶಾಪಲ್ಲಿ ಬೇಕಾದ್ರೆ ಬುಕ್ ಶಾಪಲ್ಲಿ ತೊಗೋಬೋದು. ಇದು ನಾವು ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಸರ್. ಸರ್ ಬರೆಯೋದು ಅಳಿಸೋದು ಸರ್. ಸ್ಟಿಕ್ ಪೆನ್, ಇಂಕ್ ಪೆನ್, ಜೆಲ್ ಪೆನ್ನು, ಬೋರ್ಡ್ ಮಾರ್ಕರು ಮತ್ತು ಸ್ಕೆಚ್ ಪೆನ್ನು ಅದೆಲ್ಲ ಬರಿಬೋದು. ಬಾಲ್ ಪೆನ್ ಒಂದು ಬಿಟ್ಟು ಯಾವ ಪೆನ್ ಬೇಕಾದ್ರೆ ಬರಿಬೋದು ಸರ್. ಕ್ರೇನ್ಸ್ ನಡೀತದೆ ಸರ್, ಅದು ಇರೇಸರ್ ಬೇಕು, ರಬ್ಬರಿಂದ ಅಳಿಸ್ಬೇಕು. ಡು ನಾಟ್ ಯೂಸ್ ಬಾಲ್ ಪೆನ್ ಸರ್, ಇಲ್ಲಿ ಬರಿದೀವಿ ನೋಡಿ, ಅದೆಲ್ಲ ಬರಿಬೋದು ಸರ್. ಎಷ್ಟು ಸರಿ ಬೇಕಾದ್ರೆ ಬರಿಬೋದು. ಭಾಳ ಹೆಲ್ಪ್ ಆಗುತ್ತೆ. ಎಷ್ಟು ಹೌದು ಬರಿಬೋದು ಮತ್ತು ಅಳಿಸ್ಬೋದು ಸರ್. ಎಷ್ಟು ಸರಿ ಬೇಕಾದ್ರೆ ಬರಿಬೋದು, ಅಳಿಸ್ಬೋದು. ರೀರೈಟಬಲ್ ಬುಕ್ ಸರ್ ಇದು. ಮ್ಯಾಜಿಕ್ ಬುಕ್ ಅಂತ ಹೇಳ್ತಾರೆ. ಒಂದು ಮಗು ಕಳೆದ್ರ ಮೇಲೆ ಇನ್ನೊಂದು ಮಗುಗೆ ಯೂಸ್ ಆಗುತ್ತದೆ. ಅದು ಸೇವ್ ಟ್ರೀ ಸೇವ್ ಪೇಪರ್ ಅಂತ ಕಾನ್ಸೆಪ್ಟು. ಪ್ರೈಸ್ 100 ರೂಪಾಯಿ ಸರ್, 100 ರೂಪೀಸ್ ಸರ್. ಇದು ಬುಕ್ ಶಾಪಲ್ಲಿ ತೊಗೊಂಡ್ರೆ 300 ರೂಪಾಯಿ ಸರ್. ಸರ್ ಕರ್ಸಿವ್ ಲೆಟರ್ ಇದೆ, LKG UKGಗೆ ABCD ಕನ್ನಡ ಇದೆ. 3 ಕೊಡೋಣ ಸರ್. ದಸರಾ ಬರೋ ಗತ್ತಿ ಕಮ್ಮಿ ನಾವು 4 ರಿಂದ 5 ವರ್ಷ ಆಯಿತು. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಮ ಮಿಸಸ್ಗೆ ಸ್ಟಾಲ್ ಕೊಟ್ಟಿದ್ದಾರೆ ಫ್ರೀಯಾಗಿ. ಚೆನ್ನಾಗಿದೆ, ಎಲ್ಲ ಅರೇಂಜ್ಮೆಂಟು ಚೆನ್ನಾಗಿದೆ. ಈ ಸಾರಿ ಈ ವರಾಂಡ ನಾವು ಹೊಸದಾಗಿ ಮಾಡಿರೋದ್ರಿಂದ ಆಕರ್ಷಣೆ ಜಾಸ್ತಿ ಇದೆ. ಜನಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಈ ಸರಿ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈಗ ಮಹಿಳೆಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಇದನ್ನು ಸ್ಟಾಲ್ ಮಾಡಿದ್ದಾರೆ. ಹೌದು, ಗದಗ ಜಿಲ್ಲೆ ಸಿಗ್ಲಿ. ನಮ್ಮದು ಪ್ರೊಡಕ್ಷನ್ ಇದೆ, ಮಗ್ಗ ಇದೆ, ಸ್ವಂತ ಮಗ್ಗ ಇದೆ. ನಾವು ಮತ್ತು ಇದು ಕಸೂತಿ ಮಾಡಿಸ್ತೇವೆ ಹೆಣ್ಮಕ್ಳ ಕಡೆಯಿಂದ. ಮಹಿಳೆಯರ ಕಡೆಯಿಂದ ಕಸೂತಿ ಮಾಡಿಸ್ತಾರೆ. ಕಸೂತಿ ಹಾಕಿ ಮಾರಾಟ ಮಾಡ್ತೀವಿ. ನಾರಾಯಣ್ ಬೆಟಗೇರಿ ಅಂಥೇಳಿ, ಅವರು ಸರಸ್ವತಿ ಬೆಟಗೇರಿ ಅಂಥೇಳಿ. ಮೈಸೂರು ದಸರಾ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ. ಈ ಸಲ ಪಾರಂಪರಿಕವಾಗಿ ಬಂದಿರೋದು ತುಂಬ ಚೆನ್ನಾಗಿದೆ. ಹಾಂ ಹಾಂ, ಮೊದಲು ಇಟ್ಟಿದ್ವಿ, 4 ವರ್ಷದಿಂದ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಅಂದರೆ ಅದೇ ಈಗ ಇದು ಎಲ್ಲ ಪೂರ ಹೊಸದಾಗಿ ಮಾಡಿರೋದ್ರಿಂದ ಭಾಳ ಇಂಟ್ರೆಸ್ಟ್ ಇದೆ ಜನರಿಗೆ. ನೋಡೋಕ್ಕೆ ಕುತೂಹಲ ಇದೆ. ನೃತ್ಯ ಕಾರಂಜಿ ಇದೆಯಲ್ಲ, ಕಾರಂಜಿ ನೋಡೋಕ್ಕೆ. ಆಮೇಲೆ ಇದು ಎಲ್ಲ ಚಾಲುಕ್ಯ ಹೊಯ್ಸಳ ಶೈಲಿಯಲ್ಲಿ ಮಾಡಿಂದ ಭಾಳ ಚೆನ್ನಾಗಿದೆ. ಅದೇ ನಮಗೂ ಇಷ್ಟ ಆಯ್ತು. ನಮ್ಮ ಇಳಕಲ್ ಅದೇ ಚೆನ್ನಾಗಿದೆ ಸರ್. ಇಳಕಲ್ ಸಾರಿ, ಇದು ಟ್ರೆಡಿಷನಲ್ ಸಾರಿ ಎಲ್ಲ ಇಷ್ಟಪಡ್ತಾರೆ ಮೈಸೂರು ಜನ. ನಿಮ್ಮ ಹತ್ರ ಏನೇನೆಲ್ಲ ಇದೆ ಹೇಳ್ಬಿಡಿ. ಈಗ ಕಸೂತಿ ಸಾರಿ ಮೇನು, ಕಸೂತಿ ಎಂಬ್ರಾಯ್ಡ್ರಿ ಸಾರಿ, ಇದು ಇಳ್ಕಲ್ ಸಾರಿ, ಟೋಪ್ ಸೆರಗು. ಇದು ಮಿನಿಮಮ್ ಇದು ಟೋಪ್ ಸೆರಗು ಅಂತಾರೆ ಇದಕ್ಕೆ. ಇದು ಕೈಯಿಂದನೇ ಹಾಕಬೇಕು. ಎಲ್ಲ ಟ್ರೆಡಿಷನಲ್ ಸಾರಿನೇ ನಮ್ಮದೆಲ್ಲ ಇರೋದು. ಆಮೇಲೆ ಟ್ರೆಡಿಷನಲ್ ಲೆಹಂಗಾ ಬ್ಲೌಸು, ಇದಕ್ಕೂ ಕಸೂತಿ ಹಾಕಿಸ್ತೀವಿ. ಹಾಂ, ಇದು ಸಿಲ್ಕಲ್ಲಿದೆ, ಪ್ಯೂರ್ ಸಿಲ್ಕ್ ಇದು. ಹಾಂ, ಪ್ಯೂರ್ ಸಿಲ್ಕ್ ಇದು. ಹಾಂ, ಇಳ್ಕಲ್ ಸಾರಿ. ಹಾಂ, ಇದು ಟ್ರೆಡಿಷನಲ್, ಸ್ವಲ್ಪ ಸಿಲ್ಕ್ ಅಲ್ಲ ಇದು. ಹಾಂ, ಇದು ಫ್ಯಾಷನಬಲ್ ಬಂದಿದೆ. ಮತ್ತು ಟೆಂಪಲ್ ಇದೆ. ಹಾಂ, ಇದು ನಮ್ಮದು ಹುಬ್ಳಿ ಸಾರಿ, ಗಾಡಿದಡಿ, ಪ್ಯೂರ್ ಮಸ್ರೈಸ್ ಕಾಟನ್. ಇದು 10 ವರ್ಷ ಯೂಸ್ ಮಾಡಿದರೂ ಏನಾಗಲ್ಲ, ದಪ್ಪ ಇರ್ತದೆ. ಕ್ವಾಲಿಟಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇಲ್ಲೆಲ್ಲ ದಸರಾ ಹೃದಯದಲ್ಲಿ ಕೆಲವೊಂದು ವೀಡಿಯೋ ಮಾಡಿದ್ದೀನಿ, ಕೆಲವೊಂದು ಮಾಡಿಲ್ಲ. ಆ್ಯಂಡ್ ಇದೊಂದು ಬಂದುಬಿಟ್ಟು ಹಿಂಗತ್ತೆಲ್ಲ ಹಾಕಿದ್ದಾರೆ ನೋಡಿ, ಮೈಸೂರು ದಸರಾ ಗ್ರಾಹಕರ ವಸ್ತು ಪ್ರದರ್ಶನ ಅಂತ ಹೇಳಿ. ಇಲ್ಲಿ ಕೆಲವೊಂದು ಅಂಗಡಿ ಹಾಕಿದ್ದಾರೆ, ಇನ್ನೂ ಹಾಕ್ತಾರೆ. ನಾಳೆ ನಾಡಿದ್ದು ಫುಲ್ ಇರುತ್ತೆ. ನೀವು ಮೈಸೂರಿಗೆ ಬಂದರೆ ಒಂದ್ಸಲ ನೋಡ್ಕೊಂಡು ಹೋಗ್ರಿ.